ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹತ್ತಿ ಬೆಲೆಗಳ ವಿವರಣೆ ದಿನಾಂಕ 11 ಏಪ್ರಿಲ್ 2025. ಗಂಗಾವತಿ ಮಾರುಕಟ್ಟೆಯಲ್ಲಿ ಹತ್ತಿ ಕಡಿಮೆ ಬೆಲೆ 6,668, ಹೆಚ್ಚಿನ ಬೆಲೆ 7,900, ಮಧ್ಯಸ್ಥ ಬೆಲೆ 7,400. ಬೈಲಹೊಂಗಲ ಮಾರುಕಟ್ಟೆಯಲ್ಲಿ ಹತ್ತಿ ಮೀಡಿಯಂ ಕ್ವಾಲಿಟಿ 6,450, ಹೆಚ್ಚಿನ ಬೆಲೆ 7,000 ರೂಪಾಯಿವರೆಗೂ ರೇಟು ಇದೆ. ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ 44 ಹತ್ತಿ ಗರಿಷ್ಠವಾಗಿ 8,160 ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 7,400 ರೂಪಾಯಿ ಇದೆ. ಸಂಕೇಶ್ವರ ಮಾರುಕಟ್ಟೆಯಲ್ಲಿ ಇತರೆ ಹತ್ತಿ ವೆರೈಟಿ ಮೀಡಿಯಂ ಕ್ವಾಲಿಟಿ 7,700 ರೂಪಾಯಿ, ಹೆಚ್ಚಿನ ಬೆಲೆ 7,800 ರೂಪಾಯಿವರೆಗೂ ರೇಟಿನದು ನಡೆದಿದೆ. ಮಿರ್ಚಿ ಬೆಲೆಗಳ ವಿವರಣೆ. ನಿನ್ನೆ ಸಿಂಧನೂರು ಮಾರುಕಟ್ಟೆಯಲ್ಲಿ ಗುಂಟೂರು ಕಾಯಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 6,130, ಹೆಚ್ಚಿನ ಬೆಲೆ 6,858, ಮೀಡಿಯಂ ಕ್ವಾಲಿಟಿ 6,858 ರೂಪಾಯಿ ಇದೆ. ಇನ್ನು ಸ್ಥಳೀಯ ವೆರೈಟಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 1,800, ಹೆಚ್ಚಿನ ಬೆಲೆ 4,300, ಮೀಡಿಯಂ ಕ್ವಾಲಿಟಿ 3,500. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಿನ್ನೆ ಕಡ್ಡಿ ವೆರೈಟಿ ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ 2,699, ಹೆಚ್ಚಿನ ಬೆಲೆ 13,499, ಮಧ್ಯಸ್ಥ ಬೆಲೆ 15,840 ರೂಪಾಯಿ ರೇಟ್ ನಡೆದಿದೆ. ಹೆಸರು ಕಾಳು ಬೆಲೆಗಳ ವಿವರಣೆ. ಕಲಬುರಗಿ ಮಾರುಕಟ್ಟೆಯಲ್ಲಿ ನಿನ್ನೆ ಹೆಸರು ಕಾಳು ಕಡಿಮೆ ಬೆಲೆ 4,150, ಹೆಚ್ಚಿನ ಬೆಲೆ 6,850, ಮಧ್ಯಸ್ಥ ಬೆಲೆ 6,250. ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ 7,300 ರೂಪಾಯಿ ರೇಟ್ ನಡೆದಿದೆ. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 2,196, ಹೆಚ್ಚಿನ ಬೆಲೆ 7,065, ಮಧ್ಯಸ್ಥ ಬೆಲೆ 3,822. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹೆಸರು ಕಾಳು ಕಡಿಮೆ ಬೆಲೆ 8,200, ಹೆಚ್ಚಿನ ಬೆಲೆ 11,200, ಮೀಡಿಯಂ ಕ್ವಾಲಿಟಿ 9,700. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 2,611, ಹೆಚ್ಚಿನ ಬೆಲೆ 7,151, ಮಧ್ಯಸ್ಥ ಬೆಲೆ 6,240. ಅತ್ಯಧಿಕವಾಗಿ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 11,200 ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ. ಇದಿಷ್ಟು ನಿನ್ನೆ ನಡೆದಂಥ ಹೆಸರುಕಾಳು ಹತ್ತಿ ಬೆಲೆಗಳ ವಿವರಣೆ. ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.